ಹಾಯ್ ಹಲೋ ನಮಸ್ಕಾರ, ಹೇಗಿದ್ರಿ ಎಲ್ಲರೂ? ನಾನಂತೂ ಅದ್ಭುತವಾಗಿದ್ದೀನಿ. ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅಪ್ರಾಕ್ಸಿಮೇಟ್ಲಿ 2 days ಮಾಡಲಿಲ್ಲ ವಿಡಿಯೋ, ಬಿಕಾಸ್ ಇವರು ಕೆಲಸ ಮಾಡಕ್ಕೆ ಹೋಗಿದ್ರೆ. ಸೊ ಆ ಗುಂಗನ್ಯಾಗ ನಾನು ವಿಡಿಯೋ ಮಾಡೋದು ನೆನಪು ಹಾರಿಬಿಟ್ಟೆ. ಇರಲಿ, ಇವತ್ತು ಬಂದೀನಿ. ಅವತ್ತು ನಿಮ್ಗೆ ರಫ್ ಪ್ಲಾಸ್ಟರ್ ಆಗೋದ ತೋರಿಸಿದ್ದೆ. ಬಟ್ ಅದಾದ ಮ್ಯಾಗೆ ನಿನ್ನೆ ಅಲ್ಲ ಮೊನ್ನೆ ಏನು ಮಾಡಿದ್ರು, ಪೂರಾ ಇನ್ನೊಂದು ಕೋಟಿಂಗ್ ಸಿಮೆಂಟ್ ಹೊಡೆದ ತೋರಿಸಿದ್ರಿ ನಿಮಗೆ. ಸೊ ಇನ್ನೊಂದು ಕೋಟಿಂಗ್ ಸಿಮೆಂಟ್ ಹೊಡೆದ, ಅದರ ಮೇಲೆ ಸಿಮೆಂಟ್ದು ಬರೀ ಸಿಮೆಂಟ್, ನೀರು ಮತ್ತು ಲಿಕ್ವಿಡ್, ಅದು ವಾಟರ್ ಪ್ರೂಫ್ ಲಿಕ್ವಿಡ್, ಅದನ್ನಷ್ಟು ಸ್ವಲ್ಪ ಅಳಕಾಗಿ ಮಾಡಿಕೊಂಡು ಇದಕ್ಕೆ ಹಿಂಗೆ ಮೆತ್ತಿ ಪೂರಕ್ಕೆಲ್ಲ ಮೆತ್ತಿ ನೋಡಿರಿ, ಸ್ವಲ್ಪ ಸಾಫ್ ಮಾಡ್ರೆ. ಸೊ ಅದಕ್ಕೆ ಸಣ್ಣ ನೀರು ಬಿಡ್ಬೇಕು. ನಿನ್ನೆ ಒಂದಿನ ಪೂರ ನೀರು ಬಿಟ್ಟಿನಿ, ನಿನ್ನೆ ಒಂದು ಸ್ವಲ್ಪಷ್ಟು ತುಂಬಿಸೀನಿ, 3 ಹೊತ್ತು ಬಿಟ್ಟು. ಸೊ ಇವಾಗ ಬೆಳಿಗ್ಗೆ ಬಂದೀನಿ. ಇವತ್ತು ಒಂದು ಸ್ವಲ್ಪ ನೀರು ಬಿಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ತುಂಬಿಸ್ತೀನಿ. ಹಿಂಗೆ ಡೇ ಬೈ ಡೇ ಒಂದು 3 ದಿನದಾಗ ಪೂರ ತುಂಬಿಸ್ಬೇಕು. ಒಂದೇ ದಿನದಾಗ ನೀರು ಯಾವತ್ತೂ ತುಂಬಿಸ್ಬಿಡು ಟ್ಯಾಂಕಿನ. ಸೊ ಇವತ್ತು ಮಾಡ್ರೆ ನಾಳೆ ತುಂಬಿಸ್ಬಿಟ್ರೆ ಏನಾಗುತ್ತಪ್ಪ ಅಂದ್ರೆ ಅದು ಕ್ಯೂರ್ ಆಗಿರಲ್ಲ. ಆದಷ್ಟು ನೀರಂತೂ ಹೊಡಿತೀರಿ ಸುಕಾಶ, ಸ್ಲೋವಾಗಿ. ಅದಕ್ಕೆ ಡೈರೆಕ್ಟ್ ಹಿಂಗೆ ಬಿಡೋದು ಬೇಡ, ಸ್ಲೋವಾಗಿ ಹಿಂಗೆ ಫಸ್ಟ್ ತಟ್ಟು ಹಾಕಿರಿ. ಅದಕ್ಕೆ ಸ್ಲೋವಾಗಿ ನೀರು ಬಿಟ್ಕೊಂತ ಎಲ್ಲ ಗಾಡಿ ಹಸಿ ಮಾಡಿರಿ. 3-4 ಸಲನೂ ನೀರು ಹೊಡೀರಿ. ಸ್ವಲ್ಪ ನೀರು ತುಂಬಿಸ್ಕೊಂತ ಬರ್ರಿ, ಸ್ವಲ್ಪ ಹಿಂಗೆ ಗಾಡಿ ಹಚ್ಚಿ ಒಟ್ಟು ಡೈರೆಕ್ಟ್ ಹಿಂಗೆ ನೀರು ಬಿಡಬಾರ್ದು ಫೋರ್ಸಿಲಿ. ಸೊ ಆ ರೀತಿ ನೀರು ತುಂಬಿಸ್ಕೊಂತ ಬರ್ರಿ. 2-3 ದಿನ ಅಷ್ಟೊತ್ತಿಗೆ ಪೂರ ತುಂಬಿಸ್ಕೊರಿ. ಪೂರ ತುಂಬಿಸಿದಾದ್ಮ್ಯಾಗ ಒಂದು ಕಡೆ ಹಿಂಗೆ ಮಾರ್ಕ್ ಮಾಡಿರಿ. ತುಂಬಿದ ಮ್ಯಾಗ ಮಾರ್ಕ್ ಮಾಡಿ ಹೋರಿ ಮರುದಿನ ನಾಳೆ ಬಂದು ನೋಡಿದಾಗ ಆ ಮಾರ್ಕ್ ಇಳಿದತ್ತು ಅಂದ್ರೆ ಸ್ವಲ್ಪ ಕ್ಯೂರಿಂಗ್ ಆಗತೈತಿ ಅಂತ ಅರ್ಥ. ಸೊ ಹಂಗನ ಒಂದು ವಾರ ಅಥವಾ ಒಂದು 10 ದಿನ ಮೇಲೆ ನೀರು ಇಳಿತಿರ್ತೈತಿ. ಅದಾದಮೇಲೂ 15 ದಿನ ಆದಮೇಲೂ ಕೂಡ ನೀರು ಹಂಗೆ ಇಳಿಯತ್ತೈತಪ್ಪ ಅಂತಂದ್ರೆ ನಿಮ್ಮದು ಟ್ಯಾಂಕಿ ಸೋರಾತೈತಿ ಅಂತ ಅರ್ಥ. ಸೊ ಅದಕ್ಕೆ ಅದಾದ್ಮ್ಯಾಗ ಏನು ಸೋರ್ಲಿಲ್ಲಪ್ಪ ಅಂತಂದ್ರೆ ಸೊ ನಿಮ್ಮದು ಟ್ಯಾಂಕಿ ಏನು ಸೋರತ್ತಿಲ್ಲ, ಫಿಕ್ಸ್ ಆಗಿ ಕರೆಕ್ಟಾಗಿ ಕುತ್ಕೊಂಡೈತಿ ಅಂತ ಅರ್ಥ. ಸೊ ಸೋರತ್ತಿದ್ರೆ ಅವ್ರು ಮತ್ತೊಂದು ಏನಾರ ಪ್ರಿಕಾಷನ್ ತೊಗೋತಾರೆ. ಸೊ ಇವಾಗಂತರೂ ಮಣ್ಣು ಅಂತೂ ಆಗಿತ್ತು. ಸೊ ನಿನ್ನೆ ಸ್ವಲ್ಪ ನೀರು ಬಿಟ್ಟಿದ್ದೆ, ಒಂದು ಚೂರಷ್ಟು ಇಳ್ದೈತಿ, ಅಂದರೆ ಸ್ವಲ್ಪ ಕ್ಯೂರ್ ಆಗುತ್ತಲ್ಲ. ಸೊ ಕ್ಯೂರ್ ಆದಾಗ ಅದು ನೀರು ತೊಗೊಳುತ್ತೆ, ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೆ ಇವಾಗ ಕಟ್ಟಿ ಅಷ್ಟು ಐತೆ ನೋಡ್ರಿ, ಆ ಕಟ್ಟಿ ಅಷ್ಟು ಇವಾಗ ತುಂಬಿಸ್ಬೇಕು. ಇವಾಗ ಬಂದಿನ ಜಸ್ಟ್ ನೀರು ಹೊಡ್ಯಾಕಂತೇಳಿ. ನಿನ್ನೆ ಇದು ಮಣ್ಣು ಸಾಲಂಗಿಲ್ಲ ಅಂತೇಳಿ ಇನ್ನೊಂದು 10 ಟ್ರಿಪ್ ಮಣ್ಣು ತರಿಸಿವಿ. ಇಲ್ಲಿ 5 ಟ್ರಿಪ್ ಐತಿ ಆ ಕಡೆ ಸೈಡ್, ಶೆಡ್ ಮಗ್ಲ ಕಡೆ ಸೈಡ್. ಇನ್ನೊಂದು 5 ಟ್ರಿಪ್ ಐತಿ, 10 ಟ್ರಿಪ್. ಇದು ಬುಡಕ್ಕೂ ಒಂದು ಹೆಚ್ಚು ಕಮ್ಮಿ ಒಂದು 2 ಟ್ರಿಪ್ ಅಷ್ಟು ಮಣ್ಣು ಐತಿ. ಬದು ಹಚ್ಚಿ ಒಂದು ಟ್ರಿಪ್ ಅಷ್ಟು ಮಣ್ಣಾಗುತ್ತೆ. ಸೊ ಹೆಚ್ಚು ಕಮ್ಮಿ 13 ಟ್ರಿಪ್ ಟ್ಯಾಕ್ಟರ್ಲೆ ಅಷ್ಟು ಮಣ್ಣಾಗುತ್ತೆ. ಅದನ್ನೆಲ್ಲ ಸುಖಾಶಕ್ಕೆ ಬರ್ರಿ. ನಾಳೆ ಪೂರ ಮಣ್ಣನ್ನು ಇದ್ರೊಳಗೆ ಡಂಪ್ ಮಾಡಿ ಸಪಾಟ್ ಮಾಡ್ಕೋಬೇಕು, ಸೀದಾ ಮಾಡ್ಕೋಬೇಕು. ಈ ಥರ ಸ್ಲೋಪ್ ಆಗಬಾರ್ದು, ಯಾಕಂದ್ರೆ ನೀರು ಬಿಟ್ಟಾಗ ಅದು ನೀರು ಅಲ್ಲೇ ನಿಂತು ಹಿಂಗಬೇಕು. ಅದು ಹಿಂಗೆ ಸ್ಲೋಪಾಗಿ ನಿಂದು ಒಂದು ಕಡೆ ಹೋಗಿ ಕುಂತು ಬಿಡ್ತಪ್ಪ ಅಂದ್ರೆ ನೀರು ಏನಾಗ್ಬಿಡುತ್ತೆ, ಆ ಕಂಪೌಂಡು ಅಥವಾ ಕಾಲಮ್ಮು ಕುಸಿಯುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಸಪಾಟ್ ಮಾಡ್ಕೊರಿ, ಸೀದಾ ಮಾಡಿಕೊಂಡು ಏನು ಒಂಡಿ ಮಾಡ್ಕೊಂಡು ನೀರು ಬಿಡ್ಬೇಕು. ಸೊ ಅದನ್ನು ಇವಾಗ ಮಾಡಬೇಕಾಗಿದ್ದು. ನಮ್ಮದು ನೀರು ಬಿಟ್ಟಾಗತ್ತೆ ಜಗ್ಲಿಲ್ಲ, ಸಾಲಿಲ್ಲ ಮಣ್ಣು. ಸೊ ಅದ್ರ ಸಂಬಂಧ ಮಣ್ಣು ಇವಾಗ 10 ಟ್ರಿಪ್ ಮಣ್ಣು ಹಾಕ್ಸ್ಬೇಕು. ಇವಾಗ ನೋಡೋಣ ಇವತ್ತು ಎಷ್ಟು ಹೊತ್ತಾಗುತ್ತೆ, ಹಾಕ್ತಾನೋ ಇಲ್ಲೋ ಗೊತ್ತಿಲ್ಲ, ನೋಡ್ಬೇಕು. ಫೋನ್ ಹಚ್ಚಿ ಹೇಳ್ತೀನಿ. ಇವತ್ತು ಮಂಗಳವಾರ ಆ್ಯಕ್ಚುಲಿ, ಯಾಕಂದರೆ ಸೂಟಿ ಇರುತ್ತೆ ಇವತ್ತು ಲೇಬರ್ಸ್ಗೆಲ್ಲರಿಗೂ. ಬರೋದು ಡೌಟ್. ನೋಡು, ನಾಳೆ ಇವತ್ತು ಮಣ್ಣು ಹಾಕ್ಸಿದ್ರು ನಾಳೆ ಜಗ್ಗಿಸ್ಬೇಕು ಮಣ್ಣು. ಅಂದ್ರೆ ಆ ಕಡೆ ಹಿಂದೆ ಸೈಡ್ ಹೋಗಬೇಡ ಅಂತಂದ್ರೆ ಅದನ್ನ ಸ್ವಲ್ಪ ಇನ್ನೂ ಹಸಿ ಐತದ ಡಾಂಬರ್. ತಡಿಗೆ ತೋರಿಸ್ತೀನಿ ನಿಮಗೆ. ನೋಡ್ರಿ, ಇಲ್ಲಿ ಇನ್ನೊಂದು 5 ಟ್ರಿಪ್ ಈ ಕಡೆ ಹಾಕ್ಸಿವಿ. ಇಲ್ಲಿ ಇನ್ನೊಂದು 5 ಟ್ರಿಪ್ ಇಲ್ಲದಾವು. ಇದು ನೋಡ್ಬೋದು, ರೋಡ್ ಮಾಡಿರಲ್ಲ. ಹೆಚ್ಚು ಕಮ್ಮಿ ಒಂದು ವಾರದ ಮ್ಯಾಗ ಆಯ್ತು. ಇವಾಗ ಪೂರ ಒಣಗೈತಿ. ಆದ್ರೆ ಈ ಬಿಸಿಲು ಬಿದ್ದ ತಕ್ಷಣ ಡಂಬರ್ ಅಲ್ಲ, ಅದು ಒಂದು ಚೂರು ಆ ಬಿಸಿಲಿನ ಶಾಖಕ್ಕೆ ಚೂರು ಮೆತ್ತಗಾಗ್ಬಿಡುತ್ತದೆ. ಅದಕ್ಕೆ ಗಾಡಿ ತೊಗೊಂಡು ಹೋಗಬೇಡ ಅಂತ ಹೇಳ್ಯಾರ. ಸೊ ಅದಕ್ಕೆ ಈ ಕಡೆ ಏನು ತೊಗೊಂಡು ಹೋಗಿಲ್ಲ ನಾವು. ಈ ಸೈಡ ಹಾಕ್ಸ್ಬಿಡ್ತೀವಿ ಎಲ್ಲ ಹೊಳ್ಳೆ ಮಣ್ಣು ಈ ಕಡೆ ಹಾಕ್ಸಿಬಿಟ್ರೆ ಹೊಳ್ಳಿ ಮತ್ತು ಜಕ್ಕೋಬೇಕಾಗತ್ತೆ. ಜಗ್ಗಕ್ಕೆ ಮತ್ತು ಒಂದು 3 ಮಂದಿ ಲೇಬರ್ಸ್ನ ಹಚ್ಚಬೇಕಾಗತ್ತೆ. ನೋಡೋಣ ಏನಾಗತ್ತೆ ಅಂಥೇಳಿ.
ಸದ್ಯಕ್ಕಂತರೂ ಇಷ್ಟ ಐತಿ. ಇದಕ್ಕೆಲ್ಲಕ್ಕೂ ನೀರು ಬಿಡ್ಬೇಕು. ಇದು ಅದಾದ್ಮ್ಯಾಗ ನೀರು ಬಿಟ್ಟ ಮ್ಯಾಗ ಇದು ಮಣ್ಣೆಲ್ಲ ಹಾಕ್ಸಿದ ಮ್ಯಾಗ ಅದಕ್ಕೂ ಒಂದು 3-4 ಟ್ಯಾಂಕರ್ ನೀರು ಹಾಕ್ಸ್ಬೇಕು. ಹಾಕಿಸಿ ಮಣ್ಣು ಇಳಿದ ಮ್ಯಾಗ ಒಂದು 2 ಟಿಪ್ಪರ್ ಅಂತೂ ಬೇಕಾಗತ್ತೆ ನಮ್ಗೆ. 2 ಅಥವಾ 3 ಟಿಪ್ಪರ್ ಬೇಕಾಗತ್ತೆ. ಗರ್ಸ್, ಕೆಂಪು ಗರ್ಸ್, ಅದು ನಿಮಗೆ ನಾವು ತರಿಸಿದ ಮ್ಯಾಗ ಹೇಳ್ತೀನಿ. ಸೊ ಈ ಮಣ್ಣು ಅಂತ ನೋಡ್ರಿ, ಇದು ಒಂದು ಟ್ಯಾಕ್ಟರ್ಗೆ 800 ರೂಪಾಯಿ ಒಂದು ಟ್ರಿಪ್. ಒಂದು ಟ್ಯಾಕ್ಟರ್ಗೆ 800 ರೂಪಾಯಿ, 8,000 ರೂಪಾಯಿ ಕೊಟ್ಟಿವಿ. 80. ಸೊ 8,000 ರೂಪಾಯಿ ಕೊಟ್ಟು 10 ಟ್ರಿಪ್ ಹಾಕ್ಸಿವಿ. ಸೊ ಅಲ್ಲೊಂದು ಚೂರು ಬರ್ತದಾಗೈತಿ. ಇದ್ರೊಳಗೆ ನೋಡ್ರಿ ಹಚ್ಚಾರ ನೋಡ್ರಿ, ಹಿಂಗೆ ಅದ್ರೊಳಗೂ ಐತಿ ಮಣ್ಣು. ಸೊ ಇದನ್ನೆಲ್ಲ ಚಂದ ಬೆಳ್ಕೊಂಡು ಇದ್ರಾಗ ಡಂಪ್ ಮಾಡ್ತೀವಿ. ಸೊ ಮಣ್ಣೆ ಒಂದು ಚೂರು ಗಾಳಿ ಟಚ್ ಹತ್ತಿದಕ್ಕೆ ಗಾಡಿಗೆ ಸ್ವಲ್ಪ ಕ್ರ್ಯಾಕ್ ಬಿಡ್ತೈತಿ, ಇಲ್ಲೇ ನೋಡ್ಬೋದು. ಸೊ ಇದು ಗಟ್ಟೈತಿ, ಆದ್ರೂ ಸುಮ್ಮ ಬೇಡ ಅಂಥೇಳಿ ನಾವು ಒಂದು 4 ಕಲ್ಲು ಭಾಳ ನೋಡ್ಬೋದು ನೀವು, ಅಲ್ಲಿ 4 ಕಲ್ಲು ಅಷ್ಟು ಕ್ರ್ಯಾಕ್ ಆಗೈತಿ. ಅದು ನಾವು ತೆಗಿಸಿ ಹೊಳ್ಳಿ ಕಟ್ಬೇಕಂತ ಮಾಡಿದ್ವಿ. ಇಷ್ಟು 4 ಕಲ್ಲು ಇಲ್ಲಿಂದ ಅಲ್ಲಿ ಕ್ರ್ಯಾಕ್ ಐತೆ ನೋಡ್ರಿ, ಇಷ್ಟು 4 ಕಲ್ಲು. ಸೊ 4 ಕಲ್ಲು ತೆಗಿಸಿ ಮತ್ತು 4 ಕಲ್ಲಿಗೆ ಸಣ್ಣದ ಸಿಮೆಂಟ್ ಹಾಕಿ ಒಂದು 4-5 ದಿನ ಬೇಸ್ ಕ್ಯೂರಿಂಗ್ ಮಾಡಿಬಿಟ್ಟು ಬರೋಬ್ಬರಿ ಆಗ್ಬಿಡುತ್ತೆ. ಇದೂ ತಂಪು ಹಿಡಿದಿತ್ತಲ್ಲ ಇದೂ ಇಲ್ಲೇ. ಸೊ ಅದಕ್ಕೆ ನಡೀತೈತಿ, ಏನು ಪ್ರಾಬ್ಲಮ್ ಆಗೋಲ್ಲ. ಬರೀ ಪಟ ನೀರು ಹೊಡೆದ ನಿಮ್ಗೆ ಆಮೇಲೆ ಸಿಗ್ತೇನಂತೆ. ಓಕೆ, ವೆಲ್ಕಮ್ ಬ್ಯಾಕ್. ಜಸ್ಟ್ ಇವಾಗ ಎಲ್ಲಕ್ಕೂ ನೀರು ಹೊಡೆದ, ಟ್ಯಾಂಕಿಗೆ ಪೂರ ನೀರು ಹೊಡೆದ, ನೀರು ಬಿಟ್ಟು ಇವಾಗ ಅದು ಒಂದು ಸ್ವಲ್ಪ ತುಂಬ್ಕೊಳ್ಳಿ, ಪೂರ ಆ ಕಟ್ಟಿ ಅಷ್ಟು ತುಂಬ್ಕೊಳ್ಳಿ. ಕಟ್ಟಿ ಮ್ಯಾಗ ತುಂಬ್ಕೊಂತಪ್ಪ ಅಂದರೆ ಚಲೋ ಆಗುತ್ತೆ. ಆ್ಯಂಡ್ ಸಂಜೆ ಮುಂದೆ ಇನ್ನೊಂದು ಸ್ವಲ್ಪ ಅರ್ಧದಷ್ಟು ತುಂಬಿಸ್ತೀನಿ. ನಾಳೆ ಸಾಯಂಕಾಲ ಅಷ್ಟೊತ್ತಿಗೆ ಪೂರ ತುಂಬಿಸ್ಬಿಡ್ತೇನೆ ಟ್ಯಾಂಕಿ. ಸೊ ನಾಡ್ದು ಗೊತ್ತಾಗತ್ತೆ ನಮಗೆ ಏನೈತಿ ಟ್ಯಾಂಕಿದ್ದು ಅಂತೇಳಿ. ಸೊ ಇರಲಿ. ಸೊ ತುಂಬ ಜನ ಏನು ಮಾಡ್ತಾರೆ, ಮಾಡಿ ಮರುದಿವಸ ತುಂಬಿಸ್ಬಿಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು, ಅವ್ರವ್ರ ಆಯ್ಕೆ, ಅವ್ರವ್ರ ಥಿಂಕಿಂಗ್, ಅವ್ರವ್ರ ಕ್ಯೂರಿಂಗಿಗೆ ಬಿಟ್ಟಿರೋವಂಥದ್ದು. ಸೊ ನನಗೆ ಹೇಳಿರೋ ಪ್ರಕಾರ ಈ ಥರ ಮಾಡಂತ ಹೇಳಿದ್ರು. ಸೊ ಅದಕ್ಕೆ ನಾನು ಹಿಂಗೆ ಮಾಡೀನಿ. ಮತ್ತು ನೋಡಿರಿ, ಇದನ್ನು ಟ್ಯಾಂಕಿ ಮಾಡೋ ಮುಂದೆ ವಾಟರ್ ಪ್ರೂಫ್ ಹಾಕಿ, ಅದೆಲ್ಲ ವಾಟರ್ ಪ್ರೂಫ್ ಲಿಕ್ವಿಡ್ ಹಾಕಿ ಕಲಿಸಿರ್ತಾರಲ್ಲ. ಸೊ ಒಮ್ಮೊಮ್ಮೆ ಇದೆಲ್ಲ ಮುಗಿದ್ಮ್ಯಾಗ ಉಳಿದಿರ್ತೈತಿ ಸಿಮೆಂಟ್. ಅದಕ್ಕೇನು ಮಾಡ್ಬೇಕಪ್ಪ ಅಂದ್ರೆ ರಫ್ ಹೊಡೆಸ್ರಿ. ಸೊ ಮೊನ್ನೆ ಒಂದು ಅರ್ಧದಷ್ಟು ಅಷ್ಟ ಮಾಡಿದ್ರೆ, ಸೊ ಈ ಕಡೆ ಒಂಚೂರು ರಫ್ ಉಳ್ಕೊಂಡಿದ್ದು ಇತ್ತಾಗಿತ್ತು, ಒಂಚೂರು ಉಳ್ಕೊಂಡ್ರೆ. ಸೊ ಮರುದಿವ್ಸ ಇನ್ನೂ ಭಾಳ ಇತ್ತು, ಹೆಚ್ಚು ಕಮ್ಮಿ ಒಂದು ಅರ್ಧ ಕ್ವಾಟ್ ಇಷ್ಟು ಆಗೋಷ್ಟಿತ್ತು. ಅದನ್ನೇ ಮಾಡ್ಬಿಟ್ರೆ ನಾವು ಬರೋಗಿಂತ ಮುಂಚೆ ಬಡ ಕಡಿ ಉಸುಗೆ ಹಾಕಿ ಕಲಿಸಿ ಇದಕ್ಕೆ ಬೆಡ್ ಹಾಕಿಬಿಟ್ರೆ ನೋಡ್ರಿ ಕಲರ್. ಈಗ ಇದ್ರ ಕಲರ್ ನೋಡ್ರಿ ಹೆಂಗೈತಿ, ಈ ಕಲರ್ ನೋಡ್ರಿ ಹೆಂಗೈತಿ. ಸೊ ಇದು ಕೂಡ ವಾಟರ್ ಪ್ರೂಫ್ ಆದಂಗೆ ಆತ. ಸೊ ಅದನ್ನ ರಫ್ ಹೊಡಿಸ್ಬೇಕಾಗಿತ್ತು. ಇದು ಹೊರಗೆ ಅವರು ಬೆಡ್ ಹಾಕಿಬಿಟ್ರೆ ಇರಲಿ. ಸೊ ನೀವು ಇದ್ದಾಗ ಮುಂದೆ ಉಳಿತಪ್ಪ ಸಿಮೆಂಟ್ ಅಂದ್ರೆ ಈ ಥರ ಎಲ್ಲೆಲ್ಲೆಲ್ಲೇ ರಫ್ ಹೊಡಿಬೇಕು, ಬಡಬಡ ಉಳಿದ್ರಲ್ಲೆಲ್ಲ ರಫ್ ಹೊಡಿಸ್ಬಿಡ್ರಿ, ವೇಸ್ಟ್ ಆಗೋಲ್ಲ. ಆ್ಯಂಡ್ ತಳಗೆ ಬಿದ್ದಿರುತ್ತಲ್ಲ, ಈಗ ಅವರು ಹಾಕಿ ತಳಗೆ ಉದಿರುತ್ತಲ್ಲ, ಅದನ್ನ ಅವರು ಮತ್ತೆ ಹೊಳ್ಳಿ ಬಡ ಆಗ ತೊಗೊಂಡು ಹೊಡೆಸ್ಬಿಡ್ರಿ ಅಂತ ಹೇಳ್ಬೇಕು. ಅಂದ್ರೆ ರಫ್ ಅವ್ರು ಬಿಟ್ಬಿಡ್ತಾರೆ ಅಷ್ಟೇ. 1 ತಾಸು 2 ತಾಸು 3 ತಾಸು ಆದರೂ ಹಂಗೆ ಇರ್ತೈತಿ. ಸೊ ಹಂಗೆ ಬಿಡ್ಸಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ನಿಮಗೆ ಹೇಳ್ಬೇಕಪ್ಪ ಅಂದ್ರೆ, ಉಸುಗು ಮತ್ತು ಸಿಮೆಂಟ್ ಹಾಕಿ ಕಲಿಸ್ತಾರಲ್ಲ ಕಟ್ಟಬೇಕಾರೆ, ಅದನ್ನು ಏನು ಮಾಡ್ಬೇಕು ನೀವು, ಆಗಿಂದಾಗ ಕಲಿಸಿ ಆಗ ಅಪ್ಲೈ ಮಾಡಂತ ಹೇಳ್ಬೇಕು ನೀವು. ಅಂದ್ರೆ ಅವ್ರು ಏನು ಮಾಡ್ತಾರೆ, ಒಮ್ಮೆ ಮಧ್ಯಾಹ್ನ ಊಟಕ್ಕೆ ಕುಂದ್ರಬೇಕು ಸಂಬಂಧ ಆಮೇಲೆ ಏನು ಕಲಿಸೋದು ಅಂಥೇಳಿ ಮೊದಲು ಕಲಿಸಿಟ್ಟು ಆಮೇಲೆ ಊಟ ಮಾಡ್ತಾರೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಆದ್ಮ್ಯಾಗ 1 ತಾಸು ಆದ್ಮ್ಯಾಗ ಅವರು ಆಮೇಲೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಂಡು ಆಮೇಲೆ ಅಪ್ಲೈ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಹಂಗೆ ಮಾಡ್ಸೋಕೆ ಒಟ್ಟು ಹೋಗ್ಬೇಡ್ರಿ. ಯಾಕಂದ್ರೆ ಸಿಮೆಂಟಿಂದ ಮೆಥಡ್ ಹೆಂಗಿರ್ತಪ್ಪ ಅಂದ್ರೆ, ಅದು ನೀರು ಹಾಕಿ ಕಲಸಿದ ತಕ್ಷಣ ಅದ್ರದ್ದು ಏನಪ್ಪ ಅದು ಶೆಡ್ಡಿಂಗ್ ಟೈಮ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಅಂದ್ರೆ ಏನಪ್ಪ ಅದು ಅಂಟ್ಕೊಳ್ಳುವಂಥದ್ದು. ಈಗ ಸಿಮೆಂಟ್ ಅದು ಒಣಗಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತದೆ, ಅದರದ್ದು ಕೆಲಸ ಸ್ಟಾರ್ಟ್ ಮಾಡಿಬಿಡ್ದಾಗ. ಸೊ ಅದು ಏನಾರ ಟೈಮ್ ಡಿಲೇ ಆತಪ್ಪ ಅಂದ್ರೆ ಅದು ಹೊಳ್ಳಿ ಇದಕ್ಕೆ ಹೊಡಿತಾರಲ್ಲ ರಫ್, ಅದು ಅಂಟ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಬಿಡ್ರಿ. ಅದು ಆಲ್ರೆಡಿ ಸಿಮೆಂಟ್ ಏನಪ್ಪ ಅದು ಒಣಗಕ್ಕೆ ಸ್ಟಾರ್ಟ್ ಆಗೈತಿ, ಅಥವಾ ಅದರದ್ದು ಕೆಪಾಸಿಟಿ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗೈತಿ ಅಂತ ಅರ್ಥದ. ಅಂದ್ರೆ ಆಗ ಕಲಿಸಿ ಆಗ ಅಪ್ಲೈ ಮಾಡಿಬಿಟ್ರೆ ಅದು ಅಲ್ಲೇ ಒಣಗಿ ಬಿಡುತ್ತೆ, ಅಂದರೆ ಅಲ್ಲೇ ಕುಂತ್ಕೊಂಡ್ಬಿಡುತ್ತೆ. ಸೊ ಅದು ಬೆಸ್ಟ್. ಅದು ಕಲಿಸಿಟ್ಟದಾದ್ಮ್ಯಾಗ ಅದು ಕ್ಷಮತೆ, ಅದು ಪವರ್ ಕಳ್ಕೊಂಡ್ಬಿಡ್ತೈತಿ. ಸೊ ಆದಷ್ಟು ಅದನ್ನು ಸಿಮೆಂಟು ಉಸು ಕಡಿ ಏನಿರುತ್ತೆ ನೋಡ್ರಿ, ಅದಕ್ಕೆ ಕಲಿಸಿ ಇಡಕ್ಕೆ ಹೋಗ್ಬೇಡ ಅಂತ ಹೇಳ್ರಿ. ಒಂದು 5-10 ನಿಮಿಷ 15 ನಿಮಿಷ ಅದು ನಡೀತೈತಿ. ಬಟ್ ತಾಸು ಗಟ್ಟಲೆ ಯಾವತ್ತೂ
ಹಂಗೆ ಇಡ್ಸಕ್ಕೆ ಹೋಗ್ಬೇಡ್ರಿ. ಅದ್ರದ್ದು ಕ್ಷಮತೆ ಏನಿರುತ್ತೆ ನೋಡಿರಿ ಅದು ಎಲ್ಲನೂ ಕಳ್ಕೊಂಬಿಡುತ್ತೆ ಅನ್ನೋದು. ಮತ್ತು ಅದಕ್ಕೆ ನೀರು ಮಿಕ್ಸ್ ಮಾಡಿ ಏನೋ ಮಾಡಿ ಒಟ್ಟು ಅಪ್ಲೈ ಮಾಡಿ ಹೋಗ್ಬಿಡ್ತಾರೆ. ಸೊ ಅದು ಆಮೇಲೆ ಉದ್ರಾಕ್ ಸ್ಟಾರ್ಟ್ ಆಗ್ಬಿಡುತ್ತೆ ನಿಮ್ಗೆ. ನೀರೆಲ್ಲ ಹೊಡೆದ್ಮ್ಯಾಗ ನೀವು 3-4 ದಿನ ಆದ್ಮ್ಯಾಗ ಬೇಕಾದ್ರೆ ಸುಮ್ಮನೆ ಹಿಂಗೆ ಮಾಡಿರಿ, ಉದ್ರಾಕ್ ಸ್ಟಾರ್ಟ್ ಆಗ್ಬಿಡುತ್ತದೆ. ಸೊ ಅಂದ್ರದ್ದು ಕ್ಷಮತೆ ಕಳ್ಕೊಂಬಿಡುತ್ತೆ, ಅದ್ರ ಪವರ್ ಕಳ್ಕೊಂಬಿಟ್ಟಿರುತ್ತೆ. ಯಾಕಂದ್ರೆ ಅದ್ರದ್ದು ಶೆಡಿಂಗ್ ಟೈಮ್ ತೊಗೊಂಡ್ಬಿಡ್ದು ಹಾಗೆ ಸ್ಟಾರ್ಟ್ ಆಗ್ಬಿಟ್ಟಿರ್ತದೆ. ಅದು ಕಲಿಸಿದ ತಕ್ಷಣ ಸ್ಟಾರ್ಟ್ ಆಗ್ಬಿಡ್ತದೆ. ಅದ್ರದ್ದು ಒಂದು ಪವರ್ ಅಂಟ್ಕೊಳ್ಳುವಂಥ ಪವರ್ ಇರುತ್ತೆ, ಕಳ್ಕೊಂಬಿಡ್ತದೆ. ಸೊ ಅದ್ರ ಸಂಬಂಧ ಆದಷ್ಟು ಬೇಗ ಅಪ್ಲೈ ಮಾಡಿಸ್ರಿ. ಕಲಿಸಿ ಅಂತೂ ಇಡಕ್ಕೆ ಹೋಗ್ಬೇಡ್ರಿ, ಇಡ್ಸಕ್ಕೆ ಹೋಗ್ಬೇಡ್ರಿ. ಓಕೆ. ಸೊ ಇವಾಗದು ನೀರು ತುಂಬಲಿ ಮತ್ತೆ ಮಧ್ಯಾಹ್ನ ಬರುವಂತೆ. ಇದು ಹೆಚ್ಚು ಕಮ್ಮಿ ಇನ್ನೊಂದು 15 ನಿಮಿಷ ಆಗ್ಬೋದು, 15-20 ನಿಮಿಷ. ಸೊ ಇದೊಂದು ಕಟ್ಟಿ ಒಂದು ಅಡ್ಡ ಬಂದೈತೆ ರೀ, ಏನು ಮಾಡೋಕ್ಕಾಗಲ್ಲ. ಕೊಲಮ್ ಬಂತಪ್ಪ ಅಂದ್ರೆ ಅದು ಅಲ್ಲೇ ಟ್ಯಾಂಕ್ ಮಾಡಿದ್ರೆ ಕಟ್ಕೋಬೇಕಾಗತ್ತೆ. ಇಲ್ಲಿ 2 ಟ್ಯಾಂಕರಷ್ಟು ನೀರು ಹಿಡಿತೈತಿ. ಅಳತಿ ಮಾಡಿ ನೋಡಿದ್ರೆ 2 ಟ್ಯಾಂಕರಷ್ಟು ನೀರು ಹಿಡಿದು ಅಂತ ಹೇಳ್ಯಾರ. ಅಂದ್ರೆ 1 ಟ್ಯಾಂಕರ್ ಅಂದ್ರೆ 5000 ಲೀಟ್ರ್ ನೀರು. ನನ್ನ ಅಂದಾಜು ಪ್ರಕಾರ ನನಗೆ ಕನ್ಫರ್ಮ್ ಗೊತ್ತಿಲ್ಲ. ಸೊ ನೀವು ಕೇಳಿರಿ. ಸೊ 1 ಟ್ಯಾಂಕರ್ ಅಂದ್ರೆ 5000 ಅಂದ್ರೆ 2 ಟ್ಯಾಂಕರ್ ಅಂದ್ರೆ 10,000 ಲೀಟ್ರ್ ಅಪ್ರಾಕ್ಸಿಮೇಟ್ಲಿ ಹಿಡಿತೈತಿ. ಪರವಾಗಿಲ್ಲ, 10,000 ಲೀಟ್ರ್. ತೆಳಗೆ 1 ಮಣಿ, ಮ್ಯಾಗ 2 ಮಣಿ ಇದ್ರೂ 2 ದಿನ ಆರಾಮ್ಸೆ ಸರ್ವೈವ್ ಆಗ್ಬೋದು. ಯಾಕಂದ್ರೆ ಮೇಲೆ 1000 ಲೀಟ್ರ್ ಅಥವಾ 2000 ಲೀಟ್ರ್ ಟ್ಯಾಂಕಿ ಇರುತ್ತಲ್ಲ, ತುಂಬಿಸ್ಕೊಂಡ್ಬಿಡೋದು. ಅದನ್ನ ಇಲ್ಲಂತೂ ಹಂಗೆ 8,000-10,000 ಲೀಟ್ರ್ ನೀರು ಇದ್ದೇ ಇರ್ತಾವೆ. ಸೊ ಅದು ಒಂದು ದಿನಕ್ಕೆ 1000 ಲೀಟ್ರ್ ಏನು ಹೋಗಲ್ಲ, ಹೆಚ್ಚು ಕಮ್ಮಿ 100 ದಿನ ಯೂಸ್ ಮಾಡ್ತಾರೆ. ಸೊ ಒಂದು 2-3 ದಿನ ನೀರಿಲ್ಲ ಅಂದ್ರೂ ನಡೀತೈತಿ. ಆ್ಯಂಡ್ ಇಲ್ಲಿ ಬೋರ್ ಅದಾವೆ. ಮತ್ತು ಮೊನ್ನೆ ಒಂದು ಬೋರ್ ಹಾಕ್ಸಿದ್ರಲ್ಲಿ, ಅಲ್ಲೊಂದು ಬೋರ್ ಬಿದ್ದೈತಿ. 2.5 ಇಂಚ್ ನೀರಿನ ಬಿದ್ದೈತೆ ಅಂತ ಹೇಳಿದ್ರೆ. ಸೊ ಅಲ್ಲೊಂದು ಬೋರ್ ಐತಿ, ಈ ಕಡೆ ಒಂದು ಬೋರ್ ಐತಿ. ಸೊ 2 ಬೋರ್ ಜೊತೆಗೆ ಮುನ್ಸಿಪಾಲ್ಟಿದು ಅದೊಂದು ನೀರು ಬರುತ್ತೆ ನಳ. ಅದು 2 ಡೇಸ್ಗೊಮ್ಮೆ, ಒಂದು ದಿನ ಬಿಟ್ಟು ಒಂದು ಅಥವಾ 2 ಡೇಸ್ಗೊಮ್ಮೆ ಬರುತ್ತೆ. ಸೊ ವಾರಾನ್ಗಟ್ಲೆ ಇಲ್ಲೇನ ಬರದೇ ಇರೋ ನೀರು, ಆ ಥರ ಏನು ನೀರಿನ ಪ್ರಾಬ್ಲಮ್ ಅಂತೂ ಇಲ್ಲೇ. ಸೊ 2 ಡೇಸ್ಗೊಮ್ಮೆ ಅಥವಾ ಒಂದು ದಿನ ಬಿಟ್ಟು ಒಂದು ದಿನ ಹಿಂಗೆ ನೀರು ಬರ್ತಾನೆ ಇರುತ್ತೆ. ಒಂದು 6-8 ತಾಸು ಕೊಡ್ತಾರೆ ನೀರು ಅವರು. ಆರಾಮ್ಸೆ ಅವ್ರು ತುಂಬ್ಕೊಂಡ್ಬಿಡ್ತಾವೆ. ಬೇಕಾದಂಗೆ ಬೆಳಗ್ಗೆ ಅವರು ಒಂದು 6 ಗಂಟೆಗೆ ಆನ್ ಮಾಡಿದರೆ 12 ಅಥವಾ 1 ಗಂಟೆ 2 ಗಂಟೆ ಸುಮಾರು ಆಫ್ ಮಾಡ್ತಾರೆ. ಅದು ಬಿಟ್ಟರೆ ಕೃಷ್ಣಾ ನದಿದು ಇದು ಐತಿ, ಏನು 24 hours ನೀರು ಸಿಸ್ಟಮ್ ಐತಿ. ಈಗ ಆ ಸೈಡ್ ಎಲ್ಲ ಮನೆ ಅದಾವಲ್ಲ, ಆ ಕಡೆ ಸೈಡ್ ಎಲ್ಲ ಬಂದೈತಿ. ಈ ಕಡೆನೂ ಬಂದಿಲ್ಲ. ಇದನ್ನೂ ಲೇಔಟ್ ಈಗ ಆಗೈತಲ್ಲ. ಸೊ ಅದ್ರ ಸಂಬಂಧ ಇನ್ನೊಂದು 1-2 ವರ್ಷ ಟೈಮ್ ತೊಗೊಳುತ್ತೆ. ಇಲ್ಲಿ ಒಂದಿಷ್ಟು ಮನೆ ಆತಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು 50-60 ಮನೆ ಆದಪ್ಪ ಅಂದ್ರೆ ಹೆಚ್ಚು ಕಮ್ಮಿ ಅದನ್ನು ಒಂದು ಕೊಡ್ತಾರೆ. ಅದು 24 hours ನೀರು ಇರುತ್ತೆ. 24 hours ಅದಕ್ಕೆ ಮೀಟ್ರ್ ಕೂಡಿಸ್ಬಿಡ್ತಾರೆ. ಆ ಮೀಟ್ರ್ ನಾವು ಎಷ್ಟು ನೀರು ಯೂಸ್ ಮಾಡ್ತೀವಲ್ಲ ಅದಕ್ಕೆ ಬಿಲ್ ಕಟ್ಟೋದು. ಹೆಂಗೆ ಕರೆಂಟ್ ಹೆಂಗೆ ಯೂಸ್ ಮಾಡ್ತೀವಿ ನೋಡಿರಿ, ಅದಕ್ಕೆ ಹೆಂಗೆ ಬಿಲ್ ಕಟ್ತೀವಿ ನೋಡಿರಿ, ಹಂಗೆ ತಿಂಗಳ ಅದಕ್ಕೆ ನೀರು ಕಟ್ಟೋದು. ಸೊ ಅದು ಮುನ್ಸಿಪಾಲ್ಟಿದು ಮತ್ತು 24 hours ಮತ್ತು ಬೋರಿಂದು. ಸೊ ಇಷ್ಟು ನೀರು ಅದಾವೆ, ನೀರಿನ ತೊಂದರೆ ಇಲ್ಲ. ಓಕೆ. ಸೊ ಮಧ್ಯಾಹ್ನ ಮತ್ತೆ ಬಂದು ನಿಮಗೆ ಸಿಗ್ತೀನಿ. ಸದ್ಯಕ್ಕೆ ಬಾಯ್.